ಅವರೇ ಕರೆಸ್ತಾರೆ. ನೋಡ್ರಿ ಸರ, ದಯವಿಟ್ಟು ಪೊಲೀಸ್ ಅಧಿಕಾರಿಗಳು ನಾವು ವಿನಂತಿ ಮಾಡ್ಕೊಂತೀವಿ. ಇಡೀ ಕರ್ನಾಟಕ ರಾಜ್ಯದ ಅಭಿಮಾನಿಗಳಿಗೆ ಮನಸ್ಸಿಗೆ ಬಹಳ ನೋವಾಗೋ ರೀತಿಯೊಳಗೆ ಕುಮಾರ್ ಅವರು ಮಾತಾಡ್ಯಾರ. ನಮ್ಮ ಬೇಡಿಕೆಯನ್ನ ಅವ್ರು ಬಂದು ಏನು ಇವತ್ತು ಶಿವರಾಜ್ಕುಮಾರ್ ಬಗ್ಗೆ, ರಾಜ್ಕುಮಾರ್ ಕುಟುಂಬ ಬಗ್ಗೆ ಅವಹೇಳನಕಾರಿ ಮಾತಾಡಿ ಅವ್ರ ಮನಸ್ಸಿಗೆ ನೋವಾಗೋ ಮಾಡಿದ್ದೆ. ಇಡೀ ಕರ್ನಾಟಕದ ಇಡೀ ಅಭಿಮಾನಿಗಳಿಗೆ ನೋವಾಗೋ ರೀತಿಯೊಳಗೆ ಮಾತಾಡ್ಯಾರ. ನೀವು ಪೊಲೀಸ್ ಅಧಿಕಾರಿಗಳು ಇದಕ್ಕೆ ಸಹಕಾರ ಕೊಟ್ಟ ಇದು ನೀವು ಸ್ವಯಂ ರೀತಿಯಿಂದ ಇದನ್ನ ಇಲ್ಲಿಗೆ ನೀವು ಕರೆಕ್ಟ್ ಆಗಿ ಮುಗಿಸಿದ್ರೆ ಚೆನ್ನಾಗಿರ್ತೈತೆ. ನೀವೆಲ್ಲರ ಅಭಿಮಾನಿಗಳ ಮೇಲೆ ದಬ್ಬಾಳಿಕೆ ಮಾಡಿದ್ರೆ ಯಾರು ಕೇಳೋಂಗಿಲ್ಲ. ದಯವಿಟ್ಟು ಶಾಂತ ರೀತಿಯಿಂದ ನೀವು ಇವತ್ತೇ ಅಭಿಮಾನಿಗಳಿಗೆ ಕೈ ಹಾಕಲಾರ್ದೆ ಅವ್ರಿಗೆ ನಾವು ಒತ್ತಾಯ ಮಾಡಾರ ಆರಾಮಾಗಿ ನೀವು ಕರ್ಕೊಂಡ್ಬಂದು ಮಾತಾಡ್ಸ್ರೆ ಮನೆ ಹತ್ರ ಬರೋ ಅವಕಾಶ ಇಲ್ಲ. ನಿಮ್ಗೆ ಏನ್ ಬೇಕು, ನಿಮ್ಗೆ ಏನ್ ಕೇಳಬೇಕು, ರಿಕ್ವೆಸ್ಟ್ ಕೊಟ್ಬಿಟ್ಟು ಮಾಡ್ಬೇಕು. ಈ ರೀತಿ ಬಂದು ದೊಂಬಿ ಮಾಡಂಗಿಲ್ಲ. ಆಚೆ ಹೋಗ್ಬೇಕು. ಮಾನ್ಯ ಎಸಿಪಿ ಸಾಹೇಬ್ರದ್ದು ನಾವು ಅಭಿಮಾನಿಗಳಿರಲ್ಲ, ಇಡೀ ಕನ್ನಡನ ರಕ್ಷಣೆ ಮಾಡ್ತಕ್ಕಂಥವ್ರು ನಾವು. ಯಾರು ದೊಂಬಿ ಮಾಡ್ತಕ್ಕಂಥದ್ದಾಗಲಿ ಅವ್ರು ಬಂದು ಮಾತಾಡಿಲ್ಲ. ಅಬ್ಜೆಕ್ಷನ್ ಆಗಿದ್ದು ಅದೆಲ್ಲ ಬೇಡ ಅಂತೇಳಿ ಹೈಕೋರ್ಟ್ ಆರ್ಡರ್ ಮಾಡಿದ್ರು. ಒಂದೇನು ಶಾಂತಿಪೂರ್ವಕವಾಗಿ ನಾವು ಮಾಡ್ಕೊಂಡು ಫ್ರೀಡಮ್ ಪರ್ಪಸ್ ಮಾಡಿ ಇಲ್ಲಿ ಯಾರಾದರೂ ಬಂದು ನೀವು ಹೇಳ್ತೀರಿ 4-5 ಜನ ಬಂದು ಏನೋ ಮಾತಾಡ್ಕೊಂಡು ಹೋಗ್ತೀರ, ನಾವು ನಿಮಗೆ ಕಾನೂನು. ಬಟ್ ಈ ರೀತಿ ಎಲ್ಲರೂ ಬಂದು ಇದು ಮಾಡಿದ್ರೆ ನಾನು ಹೇಳ್ತಾ ಇದ್ದೀನಿ, ಕಾನೂನಾತ್ಮಕವಾಗಿ ಹೇಳ್ತಾ ಇದ್ದೀನಿ. ಈ ತರ ಬಂದಿದ್ರೆ ಎಲ್ಲರ ಮೇಲೆ ಮತ್ತೆ ಕೇಸ್ ಮಾಡಬೇಕು. ನಾನು ಏನಾರ ಹೇಳಿದ್ದೀನಿ ನಿಮಗೆ ಮಾತಾಡ್ತೇನೆ ಅಂತ ಹೇಳಿದ್ದೀನಿ. ಜವಾಬ್ದಾರಿ ಅವರೇ ಮಾತಾಡ್ತಾರಂತೆ. ಮುಖಾಂತರ ನಾವು ನಿಮ್ಗೆ ಬೆಲೆ ಕೊಡ್ತೀವಿ ಸರ್. ಹುಲಿ ಅಂತ ಬಂಗಾರ ಹುಲಿ, ಇಲಿ ಅಂತ ಹುಲಿ. ಡಾಕ್ಟರ್ ರಾಜ್ಕುಮಾರ್ಗೆ ಪದ್ಮಭೂಷಣ, ಡಾಕ್ಟರ್ ರಾಜ್ಕುಮಾರ್ಗೆ ಕರ್ನಾಟಕ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ಗೆ, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ಗೆ, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ಗೆ.